ಶ್ರೀ ಗುರವೇ ನಮಃ. ಶ್ರೀ ಗಣೇಶಾಯ ನಮಃ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಶಂಕರಾಚಾರ್ಯರನ್ನ ನಮಿಸಿ ಈ ಒಂದು ಶಿವಾಪರಾಧ ಕ್ಷಮಾಪಣಾ ಸ್ತೋತ್ರದಲ್ಲಿ ಈ ದಿನ 5ನೆಯ ಸ್ತುತಿ. ಇದರಲ್ಲಿ ನಾವು ಸಂಸ್ಕಾರವಂತರಾದಂಥವರಾಗಿದ್ದು ಕೂಡ ಯಾವ್ಯಾವ ರೀತಿಯಾದಂತಹ ಕಾರ್ಯವನ್ನು ಮಾಡಬೇಕಾಗಿತ್ತು, ಯಾವ್ಯಾವ ರೀತಿಯಾದಂತಹ ಕಾರ್ಯದಿಂದ ನಾವು ಲೋಪವನ್ನು ಹೊಂದುತ್ತಾ ಇರ್ತೇವೆ ಎನ್ನುವಂತಹದ್ದನ್ನ ನಮಗೆ ಇಲ್ಲಿ ಶಂಕರರು ಸೂಚಿಸಿದ್ದು, ಆ ಭಗವಂತನಲ್ಲಿ ಕ್ಷಮೆಯನ್ನ ಯಾಚಿಸಿದ್ದು. ನೋ ಶಕ್ಯಂ ಸ್ಮಾರ್ತಕರ್ಮ ಪ್ರತಿಪದ ಗಹನ ಪ್ರತ್ಯವಾಯಾಕುಲಾಖ್ಯಂ ಶ್ರೌತೆ ವಾರ್ತಾ ಕಥಂ ಮೇ ದ್ವಿಜಕುಲ ವಿಹಿತೆ ಬ್ರಹ್ಮ ಮಾರ್ಗೇ ಸುಸಾರೆ ಆಸ್ಥಾ ಧರ್ಮೇ ವಿಚಾರಃ ಶ್ರವಣ ಮನನಯೋಃ ಕಿಂ ನಿಧಿಧ್ಯಾಸಿತವ್ಯಂ ಕ್ಷಂತವ್ಯೋ ಮೇ ಪರಾಧ ಶಿವ 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 ಭೋ ಶ್ರೀ ಮಹಾದೇವ ಶಂಭೋ ಎಂಬುದಾಗಿ. ಇಲ್ಲಿ ನೋಶಕ್ಯಂ ಸ್ಮಾರ್ತಕರ್ಮ ಪ್ರತಿಪದ ಗಹನ ಪ್ರತ್ಯವಾಯಾಕುಲಾಖ್ಯಂ, ಸ್ಮೃತ್ಯುಕ್ತವಾದಂತಹ ಕರ್ಮಗಳನ್ನ ಮಾಡಬೇಕು ಅಂತಾದ್ರೆ ಪ್ರತಿಪದ ಗಹನ, ಹೆಜ್ಜೆ ಹೆಜ್ಜೆಗೂ ಕೂಡ ಅತ್ಯಂತ ಕಠಿಣವಾದಂತಹ ವ್ರತಗಳು, ಪ್ರಾಯಶ್ಚಿತ್ತಾದಿಗಳು, ಚಾಂದ್ರಾಯನಾದಿ ವ್ರತದ ನಿಯಮಗಳು, ಅನುಷ್ಠಾನಗಳು, ಈ ರೀತಿಯಾದಂತಹದ್ದನ್ನ ಮಾಡುವುದಂತೂ ನೋ ಶಕ್ಯಂ, ಅದು ಅಸಾಧ್ಯವಾಗಿಬಿಟ್ಟಿದೆ. ಇನ್ನು ಶ್ರೌತೆ ವಾರ್ತಾ ಕಥಮ್ಮೆ, ಇನ್ನು ಶ್ರುತ್ಯುಕ್ತವಾದಂತಹ ಶ್ರೌತ ಕರ್ಮಗಳನ್ನ ಮಾಡುವುದಾದರೂ ಹೇಗೆ, ಅದರ ಬಗ್ಗೆ ಮಾತಾಡುವುದೇ ಕಷ್ಟ ಆಗುವಂತಹ ಪರಿಸ್ಥಿತಿ. ದ್ವಿಜಕುಲ ವಿಹಿತೆ ಬ್ರಹ್ಮ ಮಾರ್ಗೇ ಸುಸಾರೆ. ದ್ವಿಜಕುಲ ಅಂದ್ರೆ ದ್ವಿಜತ್ವ ಎನ್ನುವಂತಹದ್ದು ಸಂಸ್ಕಾರದಿಂದ ಪ್ರಾಪ್ತಿಯಾಗುವಂತಹದ್ದು. ಈ ಸಂಸ್ಕಾರವಂತರಾದವರು ಅನುಸರಿಸಲು ಯೋಗ್ಯವಾದಂತಹ ಸುಸಾರೆ, ಸಾರಯುಕ್ತವಾದಂತಹ ಬ್ರಹ್ಮ ಮಾರ್ಗೆ, ಆ ಭಗವಂತನನ್ನ ಹುಡುಕುವಂತಹ ವಿಧಾನ, ಹುಡುಕುವಂತಹ ದಾರಿ, ಆ ಮಾರ್ಗದಲ್ಲಿಯೂ ಕೂಡ ನಾವು ನಡೆಯುವುದಿಲ್ಲ. ಆ ಮಾರ್ಗ ಎನ್ನುವಂತಹದ್ದು ಅತ್ಯಂತ ಶ್ರೇಷ್ಠವಾದಂತಹದ್ದು ಹೌದು, ಸಾರಯುಕ್ತವಾದಂತಹದ್ದು ಹೌದು, ಸದ್ಗತಿ ಪ್ರದಾಯಕವಾದಂತಹದ್ದು ಹೌದು. ಆದರೆ ಆ ಸದ್ಗತಿಯ ಒಂದು ವಿಚಾರ ನಮಗೆ ಈಗ ತಿಳುವಳಿಕೆಯೇ ಇಲ್ಲದೆ ಇರುವಂತಹದ್ದಾಗ್ಬಿಟ್ಟಿದೆ. ನಮಗೆ ಯಾವುದು ಬೇಕು ಅಂತ ನಿತ್ಯ ಧಾರಾವಾಹಿ ಬೇಕು, ಫೋನಿನಲ್ಲಿ IPL, ಕ್ರಿಕೆಟು ಇತ್ಯಾದಿಗಳ ಸ್ವಾಭಾವಿಕವಾದಂತಹ ವಿಚಾರಗಳು ನಮಗೆಲ್ಲ ಬೇಕು. ಇನ್ನು ಯಾವುದೋ ರೀಲ್ಸ್ಗಳು, ಜೋಕ್ಸ್ಗಳು, ಹಾಸ್ಯಗಳು ಇತ್ಯಾದಿಗಳೇ ನಮಗೆ ಬೇಕಾಗಿರುವಾಗ ಈ ಶ್ರೌತವಾದಂತಹ ಸುಸಾರವಾದಂತಹ ಪರಬ್ರಹ್ಮ ವಸ್ತುವನ್ನು ಹುಡುಕುವಂತಹ ಆ ಮಾರ್ಗ ಇವತ್ತಿನ ದಿನ ನಮ್ಮೆಲ್ಲರಿಗೂ ಕೂಡ ಬೇಡವಾಗಿ ಬಿಟ್ಟಿದೆ. ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ, ಬಾಯಲ್ಲಿ ವೇದಾಂತ, ಮಾಡುವುದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವಂಥದ್ದೊಂದು ಗಾದೆ ಮಾತಿದ್ದ ಹಾಗೆ ಮನುಷ್ಯನ ಜೀವನ ಆಗಿಬಿಟ್ಟಿದೆ. ಹೀಗಿರುವಲ್ಲಿ ಸಾರಯುಕ್ತವಾದಂತಹ ಆ ಒಂದು ಬ್ರಹ್ಮ ಮಾರ್ಗವನ್ನು ಹುಡುಕುವುದಾದರೂ ಹೇಗೆ? ಇನ್ನು ಸ್ಮಾರ್ತವಾದಂತಹ ಕರ್ಮಗಳನ್ನ, ಆ ಭಗವಂತನನ್ನ ಉಪಾಸಿಸುವುದಕ್ಕೆ ಈ ದೇಹವನ್ನ ದಂಡಿಸಿ ಶಮದಮಾದಿಗಳನ್ನ, ನಮ್ಮ ಮನಸ್ಸನ್ನ ಗಟ್ಟಿ ಮಾಡುವಂತಹದ್ದಾದ್ರೂ ಹೇಗೆ? ಹೀಗಿರುವಂತಹ ಪರಿಸ್ಥಿತಿ. ಇಷ್ಟೇ ಅಲ್ಲ, ನಾಸ್ತಾ ಧರ್ಮೇ ವಿಚಾರ, ಧರ್ಮ ವಿಚಾರಗಳಲ್ಲಿ ಆಸೆ ಇಲ್ಲ. ಇನ್ನು ಆ ಭಗವಂತನ ವಿಚಾರವನ್ನ ತಿಳಿದಂತಹದ್ದು ಶ್ರವಣ ಮಾಡಿದ್ದನ್ನ ಮನನ ಮಾಡಿ ಅದನ್ನ ನಿಧಿಧ್ಯಾಸನ, ಆ ಭಗವಂತನಲ್ಲಿಯೇ ನಮ್ಮ ಮನಸ್ಸನ್ನ ನಿಲ್ಲಿಸಿ ಅವನನ್ನ ಸ್ಮರಿಸುವಂತಹ, ಅವನನ್ನ ಕಾಣುವಂತಹ, ತನ್ನಲ್ಲಿ ಆ ದೇಹೋ ದೇವಾಲಯ ಪ್ರೋಕ್ತಃ ದೇವೋ ಜೀವ, ನಾವೇ ಜೀವನಲ್ಲಿ, ನಮ್ಮ ಒಳಗಿರುವಂತಹ ಜೀವನೇ ಸನಾತನನೆಂಬುದಾಗಿ ಆ ಭಗವಂತನ ಸತ್ಯದ ಅರಿವನ್ನ ಮನಸ್ಸಿನಲ್ಲಿ ತಂದುಕೊಂಡು ಅವನನ್ನ ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡಿರುವಂತಹದ್ದು ಕೂಡ, ಅದರಲ್ಲಿಯೂ ಕೂಡ ಆಸ್ಥಾ ನಾಸ್ಥ ಅಂದ್ರೆ ಆಸೆ ಎನ್ನುವಂತಹದ್ದು, ಆ ಒಂದು ಅಪೇಕ್ಷೆ ಎನ್ನುವಂತಹದ್ದು ಕೂಡ ಇಲ್ಲ. ಇನ್ನು ನಿಧಿಧ್ಯಾಸನಾದಿಗಳಾದ್ರೂ ಇನ್ನು ಹೇಗೆ ಸ್ವಾಮಿ? ಆದ್ರಿಂದ ಹೇ ಭಗವಂತ, ಪ್ರಭೋ ಶಿವ ಶಂಕರನೇ, ಮಹಾದೇವ ಶಂಭೋ
ಮೇ ಅಪರಾಧ, ನನ್ನ ಈ ಅಪರಾಧಗಳನ್ನೆಲ್ಲವನ್ನ ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡು ಎಂಬುದಾಗಿ ಬೇಡಿಕೊಂಡಾದರೂ ನೀವು ನಿಮ್ಮ ಮನಸ್ಸಿನ ಸಮಾಧಾನವನ್ನು ಪಟ್ಟಿಕೊಳ್ಳಿ ಎಂಬುದಾಗಿ ಶಂಕರರು ನಮಗೆ ಸೂಚಿಸಿ ಆ ಭಗವಂತನಲ್ಲಿ ಪ್ರಾರ್ಥಿಸುವುದಕ್ಕೆ ಮಾಡಿಕೊಟ್ಟಂತಹದ್ದು ಇದೊಂದು ಶ್ರೇಷ್ಠವಾದಂತಹ ಸ್ತುತಿಯ ಮೌಕ್ತಿಕಗಳು. ನಮಸ್ಕಾರ.